ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ. ಭಾಗ 54. ಪ್ರತಿದಿನ ಚಾಪೆಯ ಮೇಲೆ ಮಲಗುತ್ತಿದ್ದವಳಿಗೆ ನಿದ್ದೆ ಸರಿಯಾಗುತ್ತಿರಲಿಲ್ಲ. ಆದರೆ ಇಂದು ಹಾಸಿಗೆಯ ಮೇಲೆ ಮಲಗಿ ಕಣ್ತುಂಬ ನಿದ್ದೆ ಮಾಡಿ ಆಗ ತಾನೇ ಎಚ್ಚರವಾಗಿತ್ತು. ಅದಾಗಲೇ ಸೂರ್ಯ ತನ್ನ ಕಾರ್ಯಕ್ಕೆ ಹಾಜರಾಗಿದ್ದಾನೆ ಎನ್ನುವುದು ಕಿಟಕಿಯಿಂದ ತೂರಿ ಬರುತ್ತಿದ್ದ ಬೆಳಕಿನಿಂದಲೇ ತಿಳಿಯುತ್ತಿತ್ತು. ಕಣ್ಣು ಬಿಟ್ಟವಳು ಕಿಟಕಿಯಿಂದ ಸೀಳಿಕೊಂಡು ಬರುತ್ತಿದ್ದ ಬೆಳಕನ್ನು ನೋಡಿ ಎದ್ದು ಕುಳಿತವಳಿಗೆ ಸೋಫಾ ಮೇಲೆ ಚಳಿಗೆ ಮುದುರಿ ಮಲಗುತ್ತಿದ್ದ ತನ್ನ ಪತಿರಾಯ ಕಂಡಿದ್ದನು. ಅವನು ಚಳಿಯಲ್ಲಿ ನಡುಗುತ್ತಿರುವುದನ್ನು ನೋಡಿದವಳು, ಎಷ್ಟು ಕೊಬ್ಬು ಇವರಿಗೆ, ಬಂದು ಹಾಸಿಗೆಯ ಮೇಲೆ ಮಲಗುವುದು ಬಿಟ್ಟು ಚಳಿಯಲ್ಲಿ ಅಲ್ಲಿ ಮಲಗಿದ್ದಾರೆ. ಕೊಬ್ಬು. ಆ ಕೊಬ್ಬು ದೇಹಕ್ಕೆ ಮನಸ್ಸಿಗೆ ಎರಡೂ ಒಳ್ಳೆಯದಲ್ಲ ಎಂದು ಆದಷ್ಟು ಬೇಗ ನಿಮಗೆ ಅರ್ಥ ಮಾಡಿಸುತ್ತೇನೆ. ಎಷ್ಟು ದಿನ ಇಲ್ಲೇ ಮಲಗ್ತೀರಾ ಎಂದು ನಾನು ನೋಡ್ತೀನಿ. ಇಲ್ಲಿ ಮಲಗಲು ಆಗದೆ ಬೆನ್ನು ನೋವು ಬಂದು ಮಂಚದ ಮೇಲೆ ಬಂದು ಮಲಗಬೇಕು ನೀವು ಎಂದು ಜೋರಾಗಿ ಹೇಳಿದವಳು ರಗ್ಗನ್ನು ಅವನಿಗೆ ಓದಿಸಿ ಹೊರಗೆ ಹೋಗಿದ್ದಳು. ಅಂದಿನ ದಿನ ಅವಳ ಬಾಳಲ್ಲಿ ಹೊಸ ಬೆಳಕಾಗಿ ಪರಿಣಮಿಸಿತು. ಇಷ್ಟು ದಿನ ಆ ಮನೆಯಲ್ಲಿ ಅವಳಿಗೆ ಯಾವ ಸ್ಥಾನವೂ ಇಲ್ಲದೆ ಒಬ್ಬ ಮನುಷ್ಯನಾಗಿ ಇದ್ದಳು. ಆದರೆ ಈಗ ಆ ಮನೆಯ ಸೊಸೆಯ ಸ್ಥಾನ ಸಿಕ್ಕಿತು. ಹೊಸ ಜವಾಬ್ದಾರಿ ಬಂದಂತಾಗಿತ್ತು. ಎಂದಿಗಿಂತ ಇಂದು ಅವಳ ಮನದಲ್ಲಿ ಹೊಸ ಉತ್ಸಾಹ ಮೂಡಿತು. ಬೇಗನೆ ಎದ್ದವಳು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಲು ನಿಂತಳು. ಶಿವಪ್ಪ, ಇಷ್ಟು ದಿನ ನಾನು ನಿನ್ನನ್ನು ಪೂಜಿಸುವುದಕ್ಕೂ ಸಾರ್ಥಕವಾಯಿತು. ನಾನು ಬಯಸಿದ ಬದುಕನ್ನು ನನಗೆ ಕೊಟ್ಟಿದ್ದೀಯ. ಹಾಗೆ ಅವರಿಗೆ ಮನಸ್ಸನ್ನು ಬದಲಾಯಿಸಿಕೊಳ್ಳುವ ಒಳ್ಳೆ ಬುದ್ಧಿ ಕೊಡು. ನಾನು ನಿನ್ನಲ್ಲಿ ಇನ್ನೇನೂ ಕೇಳುವುದಿಲ್ಲ ಎಂದು ದೇವರ ಮನೆಯಲ್ಲಿ ನಿಂತು ತನ್ನ ಬೇಡಿಕೆಯನ್ನು ಇಟ್ಟಿದ್ದಳು. ದೇವರು ಅವಳ ಪ್ರಾರ್ಥನೆಗೆ ಅದೆಷ್ಟರ ಮಟ್ಟಿಗೆ ಫಲ ಕೊಡುವರೋ ಅದು ಅವರಿಗೆ ಮಾತ್ರ ಗೊತ್ತು. ಅಂದು ನಳಿನಿಗೆ ರಾಜೇಂದ್ರ ಅವರು ಮನೆ ಕೆಲಸಕ್ಕೆ ಬರಲು ಹೇಳಿದ್ದರಿಂದ ಬೆಳಗ್ಗೆ ಬಂದು ಕೆಲಸ ಶುರು ಮಾಡಿದಳು. ದೇವರ ಪೂಜೆ ಮುಗಿಸಿ ಅಡಿಗೆ ಮನೆಗೆ ಹೋದ ಮಹಿಮಾ ನಳಿನಿ ಜೊತೆ ತಿಂಡಿ ಮಾಡಲು ನಿಂತಳು. ಇತ್ತ ಮಹರ್ಷಿ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡದೆ ಬೆಳಗ್ಗೆ ತಡವಾಗಿ ಎದ್ದವನು ಗಡಿಯಾರ ನೋಡಿ ಬೆಚ್ಚಿ ಬಿದ್ದಿದ್ದನು. ಅಯ್ಯೋ, ಇಷ್ಟೊಂದು ಲೇಟಾಗಿದೆ, ಎಚ್ಚರವೇ ಆಗಲಿಲ್ಲ. ಎಲ್ಲವೂ ಆ ಗೂಬೆಯಿಂದಲೇ ಆಗಿದ್ದು. ಅವಳು ನನ್ನ ಜೀವನಕ್ಕೆ ಬಂದಾಗಿನಿಂದ ನನ್ನ ನೆಮ್ಮದಿಯನ್ನೇ ಕಿತ್ತುಕೊಂಡಳು. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಎನ್ನುವ ಹಾಗೆ ಈಗ ಅವನಿಗೆ ಏನೇ ಆದರೂ ಮಹಿಮಾಳನ್ನೇ ಹೊಣೆ ಮಾಡುತ್ತಿದ್ದನು. ಮಹರ್ಷಿ, ಇವತ್ತು ಲೇಟ್ ಆಗಲಿಲ್ವೇನೋ? ಇನ್ನೂ ಹೋಗಿಲ್ಲವಲ್ಲ? ಆತುರವಾಗಿ ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತುಕೊಂಡ ಮಗನನ್ನು ನೋಡಿ ಕೇಳಿದರು. ತಂದೆಯ ಎದುರಿಗೆ ಲೇಟಾಗಿದೆ ಎಂದು ಏಕೆ ಹೇಳುತ್ತಾನೆ? ಇಲ್ಲಪ್ಪ, ಇವತ್ತು ಫಸ್ಟ್ ಕ್ಲಾಸ್ ಯಾವುದೂ ಇಲ್ಲ ಎಂದು ಹೇಳುತ್ತಾ ಮಹಿಮಾಳೆಡೆಗೆ ಕೋಪದಲ್ಲಿ ನೋಡಿದವನು ಅವನು ತಂದಿರಿಸಿದ ತಿಂಡಿಯನ್ನು ತಿನ್ನತೊಡಗಿದನು. ಲಾಯರ್ನ ಮೀಟ್ ಮಾಡು ಎಂದು ಹೇಳಿದೆನಲ್ಲ, ಮೀಟ್ ಮಾಡಿದೆಯಾ ಎಂದರೆ, ಇಲ್ಲಪ್ಪ, ಆದರೆ ಇವತ್ತು ಸಂಜೆ ಹೋಗಿ ಬರ್ತೀನಿ ಎಂದನು. ತನ್ನ ಕೈ ಗಡಿಯಾರ ನೋಡಿಕೊಂಡವನು ಬೇಗ ಬೇಗ ತಿಂಡಿ ತಿಂದು ಅಲ್ಲಿಂದ ಹೊರಟಿದ್ದನು. ರಿತನ್ಯಾ, ಅಡಿಗೆ ಆಗಿದೆ, ಊಟ ಮಾಡಿ ಹೋಗು ಎಂದು ತನ್ನ ತಾಯಿ ಹೇಳುತ್ತಿದ್ದ ಹಾಗೆ, ನನಗೆ ಬೇಡ ಅಮ್ಮ, ಹಸಿವಿಲ್ಲ. ಮಧ್ಯಾಹ್ನ ಕ್ಲಿನಿಕ್ಕಿಗೆ ಕಳುಹಿಸಿದ್ದಲ್ಲ, ಅದನ್ನು ಊಟ ಮಾಡಿದ್ದೀನಿ, ಇನ್ನೂ ಅರಗಿಲ್ಲ ಅದು ಎಂದು ಅಲ್ಲಿಯೇ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಿದ್ದ ತನ್ನ ತಂದೆಯನ್ನೇ ನೋಡಿಕೊಂಡು ಹೇಳಿ ಮೆಟ್ಟಿಲು ಹತ್ತಿ ಹೋಗುವವಳನ್ನು ತಡೆದ ಪಾರ್ವತಿಯವರು, ರಿತನ್ಯಾ, ನಾನು ನೋಡ್ತೀನಿ, ನೀನು ಇವತ್ತು ಸರಿ ಹೋಗ್ತೀಯಾ ನಾಳೆ ಸರಿ ಹೋಗ್ತೀಯಾ ಎಂದು ಕಾಯುವುದೇ ಆಯಿತು. ಇಷ್ಟು ವಯಸ್ಸಾದರೂ ಏನು ನಿನ್ನ ಹುಚ್ಚಾಟ? ಯಾಕೆ ಹೀಗೆ ಆಡ್ತಿದ್ದೀಯಾ? ಬೆಳಗ್ಗೆ ತಿಂಡಿ ತಿನ್ನಲ್ಲ, ರಾತ್ರಿ ಊಟ ಮಾಡಲ್ಲ, ಮಧ್ಯಾಹ್ನ ಕಳುಹಿಸಿದ್ದನ್ನು ಅದರಲ್ಲೂ ಅರ್ಧ ತಿಂದಿರ್ತೀಯ. ಹೀಗೆ ಆದರೆ ನಿನ್ನ ಆರೋಗ್ಯ ಏನಾಗಬೇಕು? ಮನೆಯಲ್ಲಿ ನನ್ನ ಜೊತೆ ನಿಮ್ಮಪ್ಪನ ಜೊತೆ ಮಾತು ಬಿಟ್ಟಿದ್ದೀಯ. ನಮ್ಮ ಜೊತೆ ಕುಳಿತು ಮಾತನಾಡಿ ಊಟ ಮಾಡಿ ಎಷ್ಟು ದಿನ ಆಯಿತು ನೀನು? ಇನ್ನೂ ಕೂಡ ನಿನಗೆ ಮಕ್ಕಳಿಗೆ ಬುದ್ಧಿ ಹೇಳುವ ಹಾಗೆ ಹೇಳಬೇಕು ನಾನು. ನಿನ್ನ ವಯಸ್ಸಿನಲ್ಲಿ ನನಗೆ ಮದುವೆಯಾಗಿ ನೀನು ಹುಟ್ಟಿ ಮನೆ ಜವಾಬ್ದಾರಿ ತೆಗೆದುಕೊಂಡಿದ್ದೆ. ಆದರೆ ನೀನು ಇನ್ನೂ ಮಕ್ಕಳ ರೀತಿ ಮಾಡ್ತಿದ್ದೀಯಲ್ಲ.
ಅಂದು ನಾರಾಯಣರಾವ್ ಅವರು ಪ್ರಾರ್ಥನಾ ಜೊತೆ ಮದುವೆ ವಿಚಾರವಾಗಿ ಮಾತನಾಡಿದ ದಿನದಿಂದ ಪೂರ್ತಿಯಾಗಿ ಮೌನವಾಗಿದ್ದಳು. ಮನೆಯಲ್ಲಿ ಯಾರ ಜೊತೆಯೂ ಮಾತನಾಡದೆ, ಊಟ ತಿಂಡಿ ಯಾವುದನ್ನು ಸರಿಯಾಗಿ ತಿನ್ನದೆ ಮೌನವಾಗಿಯೇ ಇರುತ್ತಿದ್ದಳು. ಇದನ್ನು ತುಂಬ ದಿನದಿಂದ ಸಹಿಸುತ್ತಿರುವ ಅವಳ ತಾಯಿ ಇನ್ನೂ ಸಹಿಸಲು ಆಗುವುದಿಲ್ಲ ಎನ್ನುವಂತೆ ಅವಳೆದುರಿಗೆ ಈ ರೀತಿ ಕೂಗಾಡುತ್ತಿದ್ದರು. ತಾಯಿಯ ಮಾತಿಗೆ ಕೋಪಗೊಂಡವಳು, ನಾನು ಚಿಕ್ಕವಳಲ್ಲ ಎಂದು ನೀನೇ ಹೇಳ್ತಿದ್ದೀಯಲ್ಲ ಅಮ್ಮ. ನನ್ನ ಆಯ್ಕೆ ತಪ್ಪಿಲ್ಲ ಎಂದು ನಿನಗೂ ಕೂಡ ಗೊತ್ತು. ನಾನು ಪ್ರೀತಿಸಿದವರನ್ನು ಮದುವೆಯಾಗುವುದು ತಪ್ಪ ಹೇಳು? ಡ್ಯಾಡ್ಗೆ ತನ್ನ ಮಗಳ ಖುಷಿಗಿಂತ ಪ್ರೆಸ್ಟೀಜ್ ಹೆಚ್ಚು ಎಂದು ಗೊತ್ತು. ಹಾಗಿದ್ದಾಗ ಯಾವ ಸಂತೋಷಕ್ಕೆ ನಿಮ್ಮಗಳ ಜೊತೆ ಖುಷಿ ಖುಷಿಯಾಗಿ ಊಟ ಮಾಡಿ ಮಾತನಾಡಲಿ ಹೇಳು? ನನ್ನನ್ನು ಬಲವಂತ ಮಾಡಬೇಡ ಎಂದು ಹೇಳಿ ಕೋಣೆಗೆ ಹೋದವಳಿಗೆ ದುಃಖದ ಕಟ್ಟೆ ಒಡೆದಿತ್ತು. ಕೋಣೆಗೆ ಬಂದವಳು ಕದವನ್ನು ಹಾಕಿ ಅದರ ಹಿಂದೆಯೇ ನಿಂತು ಬಾಯಿಗೆ ಕೈ ಅಡ್ಡ ಇರಿಸಿ ಜೋರಾಗಿ ಅಳಲು ಶುರು ಮಾಡಿದಳು. ತನ್ನ ತಂದೆ ಈ ಮದುವೆಗೆ ಒಪ್ಪುತ್ತಿಲ್ಲ. ಪಾರ್ಥನಿಗೆ ಕಾಲ್ ಮಾಡಿದರೆ ಅವನು ಇಗ್ನೋರ್ ಮಾಡುತ್ತಿದ್ದಾನೆ. ಮುಂದೆ ಏನು ಎನ್ನುವುದನ್ನು ನೆನೆದವಳಿಗೆ ದುಃಖ ಹೆಚ್ಚಾಗುತ್ತಲೇ ಇತ್ತು. ನೋಡಿದ್ರಾ ಹೇಗೆ ಮಾತನಾಡಿ ಹೋದಳು? ನಿಮ್ಮ ಹಠ ನೀವು ಬಿಡ್ತಿಲ್ಲ, ಅವಳ ಹಠ ಅವಳು ಬಿಡ್ತಿಲ್ಲ. ಇಬ್ಬರ ಮಧ್ಯೆ ಸಿಕ್ಕಿ ನಾನು ಸಾಯುತ್ತಿದ್ದೇನೆ. ಸರಿಯಾಗಿ ಊಟ ತಿಂಡಿ ಮಾಡದೆ ಸ್ವಲ್ಪ ದಿನದಲ್ಲೇ ಇಷ್ಟು ಸೊರಗೋಗಿದ್ದಾಳೆ ನೋಡಿ. ನನಗಂತೂ ಇದೆಲ್ಲವನ್ನು ನೋಡಿ ನೋಡಿ ಸಾಕಾಗಿದೆ ಎಂದು ಬರುತ್ತಿದ್ದ ಕಣ್ಣೀರನ್ನು ಸೆರಗಿನ ತುದಿಯಿಂದ ಒರೆಸಿಕೊಳ್ಳುತ್ತಾ ಹೇಳುತ್ತಲೇ ಅಡಿಗೆ ಮನೆಗೆ ಹೋಗಿದ್ದರು. ಮಗಳ ಈ ರೀತಿಯ ವರ್ತನೆಯನ್ನು ನೋಡಿದ ನಾರಾಯಣರಾವ್ ಅವರಿಗೆ ದಿನೇ ದಿನೇ ಪಾರ್ಥನ ಮೇಲೆ ಕೋಪ ಹೆಚ್ಚುತ್ತಲೇ ಹೋಗಿತ್ತು. ಮಹರ್ಷಿಗೆ ಅಂದಿನ ತರಗತಿಗಳೆಲ್ಲವೂ ಮುಗಿದಿದ್ದವು. ತನ್ನ ತಂದೆ ಲಾಯರ್ ಬಳಿ ಹೋಗಲು ಹೇಳಿದ್ದರಿಂದ ಅಲ್ಲಿಗೆ ಹೋಗಬೇಕು ಎಂದು ಯೋಚಿಸುತ್ತಾ ಕುಳಿತಿದ್ದವನ ಫೋನ್ ರಿಂಗಣಿಸಿತು. ಯಾರು ಎಂದು ನೋಡಿದರೆ ತುಂಬ ದಿನದ ಮೇಲೆ ರಿತನ್ಯ ಕರೆ ಮಾಡುತ್ತಿದ್ದಳು. ಕುಳಿತಲ್ಲಿಂದ ಎದ್ದು ಹೊರಗೆ ಬಂದವನು ಕರೆ ಸ್ವೀಕರಿಸಿ, ಹೇಳು ರಿತನ್ಯ, ಅಪರೂಪಕ್ಕೆ ಕಾಲ್ ಮಾಡಿದ್ದೀಯ ಎಂದನು. ಹೆಂಡತಿ ಬಂದ ಮೇಲೆ ನಿನಗೆ ನಾವೆಲ್ಲ ಎಲ್ಲಿ ನೆನಪಿರ್ತೀವಿ? ನೀನೇ ನಮ್ಮನ್ನು ಮರೆತಿರುವುದು ಎಂದಳು. ಹಾಗೇನಿಲ್ಲ, ಎಷ್ಟೇ ಆದರೂ ನೀನು ಡಾಕ್ಟರ್, ಬ್ಯುಸಿಯಾಗಿರ್ತೀಯ ಎಂದು ಕಾಲ್ ಮಾಡಲಿಲ್ಲ ಅಷ್ಟೇ ಎಂದವನ ಮಾತಿಗೆ ಮಹಿಮಾ ಹೇಗಿದ್ದಾಳೆ ಎಂದಳು. ಅವಳಿಗೇನು, ಮಹಾರಾಣಿಯ ಹಾಗೆ ಇದ್ದಾಳೆ ಎಂದು ಮನದಲ್ಲಿ ಹೇಳಿಕೊಂಡವನು ಚೆನ್ನಾಗಿದ್ದಾಳೆ ಎಂದಿದ್ದನು. ರಿತನ್ಯ, ನಿನ್ನ ತಂದೆ ನಿನಗೆ ಹುಡುಗನನ್ನು ಹುಡುಕುತ್ತಿದ್ದಾರೆ ಎಂದು ಕೇಳಿದೆ. ಆದಷ್ಟು ಬೇಗ ಮದುವೆ ಊಟ ಹಾಕಿಸಿಬಿಡು ಎಂದನು. ಅವನ ಮಾತಿಗೆ ಪಾರ್ಥ ನಿನಗೆ ಏನು ಹೇಳಿಲ್ಲವಾ ಎಂದಳು. ಇಲ್ಲ ರಿತನ್ಯ, ಪಾರ್ಥ ಯಾಕೆ ಏನೋ ಹೇಳಬೇಕು? ಏನಾಯಿತು ಎಂದು ಅನುಮಾನದಲ್ಲಿ ಕೇಳಿದನು. ತಾನು ಪಾರ್ಥನನ್ನು ಪ್ರೀತಿಸಿದ್ದು, ಅವಳ ತಂದೆ ಪಾರ್ಥನ ಜೊತೆ ಮಾತನಾಡಿದ್ದು, ಈಗ ಪಾರ್ಥ ಅವಳನ್ನು ಇಗ್ನೋರ್ ಮಾಡುತ್ತಿರುವುದು ಎಲ್ಲವನ್ನೂ ಹೇಳಿದಳು. ರಿತನ್ಯ, ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದರೂ ನೀನಾಗಲಿ ಅವನಾಗಲಿ ಒಂದು ಮಾತು ಹೇಳಿಲ್ಲ ನೋಡು. ನಿಮ್ಮಿಬ್ಬರಿಗೂ ನಾನು ಅಷ್ಟೊಂದು ಬೇಡವಾದೆನಾ ಎಂದು ಬೇಸರದಲ್ಲಿ ಹೇಳಿದವನು, ಹೋಗಲಿ ಬಿಡು, ಈಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದೀಯಾ ಎಂದನು. ನನಗೆ ಒಂದು ಗೊತ್ತಾಗ್ತಿಲ್ಲ ಮಹರ್ಷಿ. ಡ್ಯಾಡಿಯನ್ನು ಹೇಗಾದರೂ ಮಾಡಿ ಒಪ್ಪಿಸುತ್ತೇನೆ. ಆದರೆ ನನ್ನನ್ನು ಪಾರ್ಥ ಇಗ್ನೋರ್ ಮಾಡುವುದನ್ನು ನನ್ನಿಂದ ಸಹಿಸಲು ಆಗುತ್ತಿಲ್ಲ. ಪ್ಲೀಸ್, ನೀನು ಒಮ್ಮೆ ಅವನ ಜೊತೆ ಮಾತನಾಡು ಎಂದಿದ್ದಳು. ಸರಿ, ಇವತ್ತೇ ಅವನ ಜೊತೆ ಮಾತನಾಡುತ್ತೇನೆ. ಎಲ್ಲವೂ ಸರಿ ಹೋಗುತ್ತೆ. ನೀನು ಬೇಜಾರಾಗಬೇಡ ಎಂದು ಕರೆ ತುಂಡರಿಸಿದನು. ರಿತನ್ಯ ಕರೆ ತುಂಡರಿಸುತ್ತಿದ್ದ ಹಾಗೆ ಮರು ಯೋಚನೆಯನ್ನು ಮಾಡದೆ ಪಾರ್ಥನಿಗೆ ಕರೆ ಮಾಡಿ, ನೀನು ಈಗಲೇ ನಾವು ಮೀಟ್ ಆಗುವ ಜಾಗಕ್ಕೆ ಬರಲೇಬೇಕು ಎಂದು ಹೇಳಿದವನು ಕರೆ ತುಂಡರಿಸಿದನು. ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ದಾನೆ ಇವತ್ತು? ಮತ್ತೆ ಮಹಿಮಾ ಇವನು ಏನಾದರೂ ಜಗಳ ಮಾಡಿಕೊಂಡರಾ? ಏನು ವಿಷಯ ಎಂದು ಯೋಚಿಸಿದವನು ಅವನ ಮಾತಿಗೆ ಇಲ್ಲ ಎನ್ನಲು ಆಗದೆ ಪಾರ್ಥ ಕೂಡ ಬೇಗನೆ ಹೊರಟು ಅಲ್ಲಿಗೆ ಬಂದಿದ್ದನು. ಏನಾಯಿತು ಮಹರ್ಷಿ, ಯಾಕೆ ಅರ್ಜೆಂಟಾಗಿ ಬರಲು ಹೇಳಿದೆ? ನೀವಿಬ್ಬರು ಮತ್ತೆ ಜಗಳ ಮಾಡಿಕೊಂಡರ ಹೇಗೆ ಎಂದು ಆತಂಕದಲ್ಲಿಯೇ ಕೇಳಿದರೆ,
ನಿನಗೆ ಅವಳನ್ನು ನೆನಪಿಸಲಿಲ್ಲ ಎಂದರೆ ತಿಂದ ಅನ್ನ ಜೀರ್ಣ ಆಗುವುದಿಲ್ಲ ಅಲ್ವಾ? ಇವತ್ತು ನಾನು ನಿನ್ನ ವಿಷಯವನ್ನೇ ಮಾತನಾಡಲು ಬಂದದ್ದು. ಅವನ ಮಾತಿನಲ್ಲಿ ಮಹಿಮಳ ಮೇಲೆ ಎಷ್ಟು ಕೋಪ ಇದೆ ಎಂದು ಎದ್ದು ಕಾಣುತ್ತಿತ್ತು. ಮತ್ತೆ ಅದರ ಬಗ್ಗೆ ವಾದ ಮಾಡುವುದು ಸರಿಯಲ್ಲ ಎಂದು ಹಾಗೆ ಸುಮ್ಮನಾದನು ಪಾರ್ಥ. ನನ್ನ ಬಗ್ಗೆಯ ಅದೇನು ಎಂದನು. ನಿನ್ನ ರಿತನ್ಯ ನಡುವೆ ಇಷ್ಟೆಲ್ಲ ಆಗಿದೆ, ಆದರೂ ಒಂದು ಮಾತು ಹೇಳಿಲ್ಲ ಅಲ್ವಾ? ನೀನು ನನ್ನನ್ನು ಮರೆತೇ ಬಿಟ್ಟಿದ್ದೀಯಾ ಎಂದವನ ಮಾತು ಕೇಳಿ ಆಶ್ಚರ್ಯವಾದವನು, ಈ ವಿಷಯ ನಿನಗೆ ಹೇಗೆ ತಿಳಿಯಿತು ಎಂದರೆ, ಹೇಗಾದರೂ ತಿಳಿಯಲಿ, ಅದು ಬಿಡು. ರಿತನ್ಯಾಳಂತಹ ಹುಡುಗಿ ಸಿಗಬೇಕು ಎಂದರೆ ಪುಣ್ಯ ಮಾಡಿರಬೇಕು. ಚಿಕ್ಕಂದಿನಿಂದಲೂ ನಮ್ಮ ಜೊತೆಗೆ ಓದಿದ್ದಾಳೆ. ಅವಳು ಏನು ಎಂದು ನಮಗಿಂತ ಬೇರೆ ಯಾರಿಗೆ ಗೊತ್ತು ಹೇಳು? ಅವಳು ನಿನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದರೆ ಖುಷಿ ಪಡುವುದು ಬಿಟ್ಟು ಯಾಕೆ ಅವಳನ್ನು ಇಗ್ನೋರ್ ಮಾಡ್ತಿದ್ದೀಯಾ? ಈಗಲೂ ಅವಳು ಮದುವೆಯಾಗುತ್ತೇನೆ ಎಂದರೆ ಹುಡುಗರು ಸಾಲು ನಿಲ್ಲುತ್ತಾರೆ. ಅಂಥವಳನ್ನು ಮದುವೆಯಾಗಲು ಕೊಬ್ಬು ತೋರಿಸುತ್ತಿದ್ದೀಯ ನೀನು. ಗೆಳೆಯನ ಈ ನಡವಳಿಕೆಗೆ ಇಷ್ಟ ಇಲ್ಲದೆ ಒಂದೇ ಸಮ ಅವನ ಮೇಲೆ ಕೂಗಾಡಿದನು. ಮಹರ್ಷಿ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ, ಅಸಮಾಧಾನದಲ್ಲಿ ಹೇಳಿದನು. ನನಗೆ ಎಲ್ಲ ಗೊತ್ತು ಪಾರ್ಥ. ಅವರ ತಂದೆ ಏನೋ ಮಾತನಾಡಿದರು ಎಂದು ನೀನು ಅವಳನ್ನು ಇಗ್ನೋರ್ ಮಾಡ್ತಿದ್ದೀಯಾ? ಅವರ ತಂದೆ ಆಸ್ತಿ ಅಂತಸ್ತು ನೋಡ್ತಿದ್ದಾರೆ. ಆಸ್ತಿ ಅಂತಸ್ತಿಗಿಂತ ನಮ್ಮ ಮಗಳ ನೆಮ್ಮದಿ ಮುಖ್ಯ ಎಂದು ಅವರಿಗೆ ಇಷ್ಟರಲ್ಲೇ ಅರ್ಥವಾಗುತ್ತದೆ. ಅವಳ ತಂದೆ ಆಡಿದ ಮಾತುಗಳನ್ನು ಹಿಡಿದು ನೀನು ಈ ರೀತಿ ಅವಳ ಜೊತೆ ಮಾತನಾಡದೆ ಇದ್ದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂದು ಯೋಚಿಸಿದ್ದೀಯಾ? ತಂದೆ ಮಾಡಿರುವ ತಪ್ಪಿಗೆ ಮಗಳಿಗೆ ಶಿಕ್ಷೆ ಕೊಡುವುದು ಯಾವ ನ್ಯಾಯ ಹೇಳು ಎಂದವನ ಮಾತು ಕೇಳಿ ಅವನನ್ನೇ ನೋಡುತ್ತಾ ಉಳಿದನು ಪಾರ್ಥ. ಪಾರ್ಥ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದವನು, ಯಾಕೋ ಹಾಗೆ ನೋಡ್ತಿದ್ದೀಯಾ ಎಂದರೆ, ಇದೆಲ್ಲವನ್ನು ನೀನೇನ ಮಾತನಾಡುತ್ತಿರುವುದು ಎಂದು ನೋಡುತ್ತಿದ್ದೇನೆ. ತಂದೆ ಆಡಿದ ಮಾತುಗಳಿಗೆ ಕೋಪಗೊಂಡು ಮಗಳಿಗೆ ಶಿಕ್ಷೆ ಕೊಡುವುದು ತಪ್ಪು ಎಂದು ನನಗೆ ಗೊತ್ತು. ಆದರೆ ನೀನು ಈ ಮಾತನ್ನು ಹೇಳುತ್ತಿರುವುದನ್ನು ನೋಡಿ ಆಶ್ಚರ್ಯವಾಗುತ್ತಿದೆ ಎಂದು ಹೇಳುತ್ತಿದ್ದರೆ ಅವನು ಯಾಕೆ ಹಾಗೆ ಹೇಳುತ್ತಿದ್ದಾನೆ ಎಂದು ಅರ್ಥವಾಗದೆ ಅವನನ್ನೇ ನೋಡುತ್ತಾ ಉಳಿದನು. ಯಾಕೆ ಹಾಗೆ ನೋಡ್ತಿದ್ದೀಯಾ? ನಾನು ಮಾತನಾಡುತ್ತಿರುವುದು ತಪ್ಪು ಎನ್ನುವುದಾದರೆ ಇಷ್ಟು ವರ್ಷದಿಂದ ನೀನು ಮಾಡಿಕೊಂಡು ಬಂದದ್ದು ಏನು? ನಿನ್ನ ಮಾವ ಆಡಿದ ಮಾತುಗಳಿಂದ ಕೋಪಗೊಂಡು ಇಷ್ಟು ವರ್ಷ ಮಹಿಮಾಳಿಗೆ ಶಿಕ್ಷೆ ಕೊಡುತ್ತಾ ಬಂದೆಯಲ್ಲ, ಅದು ಎಷ್ಟು ಸಾರಿ? ಮುಂದುವರಿಯುವುದು. ಇದಕ್ಕೆ ಮಹರ್ಷಿ ಏನು ಹೇಳುತ್ತಾನೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.